ಈಗ ವಕ್ಫಿಗೆ ಸಂಬಂಧಪಟ್ಟಂಗೆ ಈಗ ನೀವು ಆಗಲೇ ವರದಿಯನ್ನು ಕೊಟ್ಟಿದ್ದೀರಿ, ಅದ್ರ ಮೇಲೆ ಚರ್ಚೆಗಳು ಕೂಡ ನಡೀತಾ ಇದೆ. ಆದರೆ ನಿಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಗುಲ್ಬರ್ಗ ಮತ್ತು ಬೀದರ್ನಲ್ಲಿ ಜನಾಂದೋಲನ ಮಾಡ್ತಾ ಇದ್ದಾರೆ. ಪಾಪ ಹೋಗಲಿ, ಅಡ್ಡಾಡಲಿ, ಸ್ವಲ್ಪ ನೋಡಲಿ, ಕಷ್ಟ ಅದು. ಯಾಕಂದ್ರೆ ಕಷ್ಟ ನೋಡ್ಲಾರ್ದವ್ರಿಗೆ ಗೊತ್ತಾಗೋದಿಲ್ಲ. ನಾವೆಲ್ಲ ಹೊಲ ಮನೆ ಎಲ್ಲ ಅಡ್ಡಾಡಿ ಬಂದಿದ್ದೀವಿ. ಅವ್ರ ಹೊಲಕ್ಕೆ ಹೋಗಿದ್ದೀವಿ, ಅವ್ರ ಮಠಗಳಿಗೆ ಅಡ್ಡಾಡಿದ್ದೀವಿ. ಅವರು ಎಲ್ಲಿ ರೈತರು ಮತ್ತು ಜನ ಕಷ್ಟದಾಗ ಅದಾರಲ್ಲ ಅವ್ರದ್ದು ಎಲ್ಲ ತಿಳ್ಕೊತ ಪ್ರಯತ್ನ ಮಾಡೀವಿ. ಈಗೇನಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ನನಗೆ. ಎಲ್ಲ ಮುಗಿಸೇ ಬಿಟ್ಟಿವಿ ನಾವು. 2,500 ಪೇಜದ್ದು ನಾವು ಈಗಾಗಲೇ ವಿತ್ ಡಾಕ್ಯುಮೆಂಟ್ ಇದನ್ನು ಕೊಟ್ಟಿದ್ದೀವಿ. ಯಾವ ಜಿಲ್ಲಾಧಿಕಾರಿ ಇದ್ದಾಗ ಎಷ್ಟಾಗಿದೆ, ಏನಾಗಿದೆ, ಇದರಿಂದ ಏನು ನಮ್ಮ ರೈತರಿಗೆ, ಮಠ ಮಾನ್ಯಗಳಿಗೆ. ನೋಡಿರಿ, ಈ ದೇಶಕ್ಕೆ ನಾವು ಇಸ್ಲಾಮನೇ ಬಂದಿರಲಿಲ್ಲ, ಅಂಥ ದೇವಸ್ಥಾನಗಳನ್ನು ಸಹ ಇವತ್ತು ವಕಾಫತ್ ಮಾಡಿದ್ದಾರೆ. ಇದನ್ನೆಲ್ಲ ಹೇಳಿದ್ದೀವಿ. ಇದನ್ನೆಲ್ಲನೂ ನಿನ್ನೆ ಸುಮಾರು 2 ಗಂಟೆ ಮತ್ತು ಇವತ್ತು 11:30ವರೆಗೆ ಜಾಯಿಂಟ್ ಸೆಕ್ರೆಟರಿ ಅವರಿಗೆ ನಮ್ಮ ತಂಡ ಭೇಟಿ ಆಗ್ತಾಯಿದೆ. ನಾಳೆ ಪಾರ್ಲಿಮೆಂಟ್ರಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಸಭೆ ಇದೆ 4 ಗಂಟೆಗೆ. ಅಲ್ಲಿಯೂ ಸಹ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ. ನೀವು ಡಾಮಿನೇಟೆಡ್ ಆಗ್ಬಿಡ್ತೀರಿ ಅನ್ನೋ ಕಾರಣಕ್ಕೆ ಈಗ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಯಾವುದು ರೀ ವಿಜಯೇಂದ್ರ ಅವರು? ಡಾಮಿನೇಟತ್ ಇಲ್ಲರಿ, ನಾವು ವಿದೌಟ್ ಅಡ್ಜಸ್ಟ್ಮೆಂಟ್ ಹೋರಾಟ ಮಾಡ್ತಾಯಿದ್ದೀವಿ. ಹೀಗಾಗಿ ರಾಜ್ಯದ ಜನರಿಗೆ ಗೊತ್ತಾಗಿದೆ ಯಾಕಪ್ಪ ಮೊದಲೇ ಇವರೇ ಧ್ವನಿ ತೆಗೆದರು. ಅದು ರಾಜ್ಯದ ಜನ ಹುಷಾರಿದ್ದಾರೆ, ರಾಜ್ಯದ ಜನ ಎಲ್ಲ ಗೊತ್ತಾಗ್ತಾಯಿದೆ. ಹೀಗಾಗಿ ಪಾಪ ಅವರು ಇಲ್ಲ ಭಾಳ ದಿವಸ ದೂರ ಉಳಿದವ್ರೆ. ಯಾಕಂದರೆ ನೇರವಾಗಿ ಇನ್ನೂ ತನ ವಕಫ್ ಹೋರಾಟನ ಎಲ್ಲಿ ಭಾಗವಹಿಸಿಲ್ಲ, ಇದೇ ಫಸ್ಟ್ ಇರಬೇಕು. ಮೊನ್ನೇನೋ ಭಾರತೀಯ ಕಿಸಾನ್ ಸಂಘದ ಒಂದು ಬಿಟ್ಟರೆ ಬರೀ ಸಮಿತಿ ಮಾಡೋದು 3 ತಂಡ 2 ತಂಡ. ಅವ್ರ ತಂಡದವ್ರು ಹೋದ್ರೋ ಬಿಟ್ಟರೋ ಏನು ಗೊತ್ತಿಲ್ಲ. ಈಗ ಪಾಪ ನಮ್ಮ ರಾಜ್ಯಾಧ್ಯಕ್ಷಗೆ ಈಗ ಜ್ಞಾನೋದಯ ಹೋಗ್ಯಾರ. ಒಳ್ಳೆಯದಾಗಲಿ, ಪಕ್ಷವನ್ನು ಅಡ್ಜಸ್ಟ್ಮೆಂಟ್ ರಹಿತವಾಗಿ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ. ಸರ್, ನಿನ್ನೆ ಉಸ್ತುವಾರಿ ಅವರು ಹೇಳ್ತಾ ಇದ್ರು, ನೀವು ಬಂದಿರೋದು ನಮಗೆ ಗೊತ್ತೇ ಇಲ್ಲ, ಕರ್ನಾಟಕದಲ್ಲಿ ಏನೂ ಇಲ್ಲ ಅಂತ. ನಾವು ಬಂದಿದ್ರೆ ನಮ್ಮದು ಯಾರಿಗೆ ಏನು ಹೇಳಬೇಕಾಗೈತಿ ನಾವು ಅವ್ರಿಗೆ ಹೇಳಕ್ಕೆ ಹೋಗಿವಿ. ಯಾರಿಗೆ ಹೇಳೋದ್ರಿಂದ ಏನೂ ಲಾಭ ಇಲ್ಲಲ್ಲ, ಅಂಥವ್ರಿಗೆ ಹೇಳೋದ್ರಿಂದ ಏನು ಲಾಭ ಅಂತ ನಾವು ತಿಳ್ಕೊಂಡ್ವಿ. ಲಾಭ ಆಗ್ಬೇಕಲ್ಲ, ಅದರಿಂದ ಆ್ಯಕ್ಷನ್ ಆಗಬೇಕು. ನಾವು ಏನು ಕೊಟ್ಟಿದ್ದಕ್ಕೆ ಆ್ಯಕ್ಷನ್ ಆಗ್ತಿದ್ರೆ ಅಲ್ಲಿ ಹೋಗಿವಿ, ಅವ್ರಿಗೆ ಹೇಳಿವಿ ಯಾಕೆ ವಕಫದ್ದು ಆ್ಯಕ್ಷನ್ ಆಗ್ತದೆ ಅಂತೇಳಿ ತಿದ್ದುಪಡಿ ಐತೆ, ಅದಕ್ಕೆ ಹೋಗಿದ್ದೀವಿ. ಮತ್ತು ಯಾರಿಗೆ ಕಿವಿ ಮುಟ್ಟಿಸ್ಬೇಕು, ಯಾರು ನ್ಯೂಟ್ರಲ್ ಅದಾರ ಅವ್ರ ಕಡೆ ಹೋಗಿವಿ. ಯಾವ ಬಣನೂ ಇಲ್ಲ, ಬಿಜೆಪಿ ಒಂದೇ ಬಣ. ಇದಂತ ಸಣ್ಣ ಪುಟ್ಟ ವಿಚಾರಗಳು ಆಗ್ತಾನೆ. ಪಾಪ ಅವ್ರಿಗೆ ಅನಿಸಿರ್ಬೇಕು, ಹಂಗೆ ಅವ್ರ ಗಮನಕ್ಕೆ ಬಂದಿರಲಿಕ್ಕೆಲ್ಲ. ಪಾಪ ಇದರಿಂದ ಬಿಜೆಪಿ ಮೇಲೆ ಏನು ಪರಿಣಾಮ ಬೀರೋದೇ ಇಲ್ಲ. ಹೌದ್ರಾ? ಅವ್ರು ಅಲ್ಲೇ ಕೊಂಡ್ರಲ್ಲ, ಅಕ್ಕ ಪರಿಣಾಮ ಬೀರೋದಿಲ್ಲ ಅಂದ್ರೆ ನಾವೆಲ್ಲ ಅವ್ರ ಬಳಿ ಹೋಗಿ ನಾವು ಅಪಾಯಿಂಟ್ಮೆಂಟು ಬೇಡಲ್ಲ ಅವ್ರದ್ದು. ಅವರಿಂದ ಏನು ಸಮಸ್ಯೆ ಇತ್ಯರ್ಥ ಆಗಲ್ಲ ಅಂತ ನಿಮ್ಮ ಅಭಿಪ್ರಾಯನ? ಇಲ್ಲ, ನಾವು ನೋಡ್ರಿ, ಈಗ ಶಿಸ್ತು ಸಮಿತಿಯವ್ರು ನಮ್ಗೆ ನೋಟಿಸ್ ಕೊಟ್ಟಾರೆ. ಅಲ್ಲಿಂದ ನಿನ್ನೆ ಮಧ್ಯಾಹ್ನದಾಗ ಬೊಮ್ಮಾಯಿಯವರಿಗೆ, ಸೋಮಣ್ಣವರಿಗೆ, ಡಾಕ್ಟರ್ ಸುಧಾಕರ್ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರೇ ಫೋನ್ ಮಾಡಿ ನಮ್ಮ ಮುಂದೆನೇ, ನಾವು ಅಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಊಟಕ್ಕೆ ಹೋಗಿದ್ವಿ, ಅವರು ಅಲ್ಲಿದ್ದರು. ಹಿಂಗೆ ಮಾತಾಡ್ತಾನೆ ಅವ್ರು ಅರ್ಜೆಂಟ್ ನೀವು ಬರಬೇಕು 3 ಗಂಟೆಗೆ ಅಂತೇಳಿ ರಾಷ್ಟ್ರೀಯ ಅಧ್ಯಕ್ಷರು ಫೋನ್ ಮಾಡಿದ್ರು. ಅವ್ರು 3 ಜನರನ್ನ ಮತ್ತು ಕೆಲವೇ ನಾಯಕನ ಕರೆದು ಮಾತಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ರಾಧಾಮೋಹನ್ ದಾಸರನ್ನ ಏನು ಉಪಸ್ಥಿತಿ ಇರಲಿಲ್ಲ. ಅದಕ್ಕೆ ಇದನ್ನು ರಾಧಾಮೋಹನ್ ದಾಸರನ್ನ ಬಿಟ್ಟು ಏನೇನು ನಡೆದಿದೆ ಕರ್ನಾಟಕದಲ್ಲಿ ಕೇಳಲಿಕ್ಕೆ ಕರೆದಾರೆ. ಸರ್, ಈಗ ಆರ್ ಅಶೋಕ್ ಅವರು ಕೂಡ ಬರ್ತಾ ಇದ್ದಾರೆ. ಇದೇ ವಿಚಾರ ಚರ್ಚೆ ಮಾಡೋಕ್ಕೆ ಏನಾದ್ರು ಬರ್ತಾ ಇದ್ದಾರೆ ಅಥವಾ ನಿಮಗೇನಾದ್ರು ಗೊತ್ತಾ ಅವ್ರು ಬರ್ತಿರೋದು? ಎಲ್ಲ ಆರ್ ಅಶೋಕ್ ಅವರು ನೋಡಿ, ಅವರು ಒಬ್ಬ ಪಕ್ಷದ ಒಂದು ಪ್ರಮುಖ ಹುದ್ದೆಯಲ್ಲಿದ್ದವರು. ಅವ್ರ ಬಳಿ ಕೆಲವೊಂದು ಭಾವನೆ ಇದೆ. ಅವ್ರಿಗೆ ಹೇಳಬೇಕಾಗಿದೆ ಏನಂತೇಳಿ, ಹಿಂಗೆ ನಡೆದಂತೇಳಿ. ನನಗನ್ನಿಸಿದ ಆರ್ ಅಶೋಕ್ ಅವರು ಪಕ್ಷದ ಹಿತದೃಷ್ಟಿಯಿಂದ ಗಟ್ಟಿಯಾಗಿ ಈ ಸಲ ಹೇಳ್ತಾರೆ. ಅವ್ರಿಗೂ ಪಕ್ಷ ಉಳಿಬೇಕು ಅನ್ನೋಂಥ ಕಳಕಳಿಯಿಂದ ಬರ್ತಾ ಇದ್ದಾರೆ. ಸರ್, ಈಗ ರಾಜನಾಥ್ ಸಿಂಗ್ ಅವರು ಮಧ್ಯಸ್ಥಿಕೆ ವಹಿಸಿ ಈ ಒಂದು ಭಿನ್ನಮತವನ್ನು ಶಮನಗೊಳಿಸ್ತಾರೆ ಅನ್ನುವಂಥದ್ದು ಚರ್ಚೆ ಆಗ್ತದೆ. ಇಲ್ಲ, ರಾಜನಾಥ್ ಸಿಂಗ್ ಅವರು ಏನದಾರಲ್ಲ, ಅವ್ರ ಬಗ್ಗೆ ಭಾಳ ಗೌರವ ಇದೆ. ನಮ್ಮ ದುರ್ದೈವ ಅಂದರೆ ಅರುಣ್ ಜೇಟ್ಲಿ ಅವರು ಇದ್ದರು. ಪಾಪ ಅವರು ಹೋದ್ಮೇಲೆ ನಾವು ರಾಜನಾಥ್ ಸಿಂಗರು ಭಾಳ ಹಿರಿಯರು, ರಾಷ್ಟ್ರೀಯ ಅಧ್ಯಕ್ಷರು, ಆ ಕೆಲಸ ಮಾಡೋವಂಥವ್ರು. ಅವ್ರ ಬಳಿ ನಾವು ನಮ್ಮ ನೋವನ್ನು ತೋಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟರು. ಸುಮಾರು 15 ನಿಮಿಷ ನಾವು ಅವ್ರ ಮುಂದೆ ಎಲ್ಲನೂ ಹೇಳಿದ್ದೇವೆ. ವಕಫ್ ಆಯಿತು ಮತ್ತು ಪಕ್ಷದ ಆಂತರಿಕ ವಿಚಾರ. ಈಗ ವಕ್ಫಿಗೆ ಸಂಬಂಧಪಟ್ಟಂಗೆ ಈಗ ನೀವು ಆಗಲೇ ವರದಿಯನ್ನು ಕೊಟ್ಟಿದ್ದೀರಿ, ಅದ್ರ ಮೇಲೆ ಚರ್ಚೆಗಳು ಕೂಡ ನಡೀತಾ ಇದೆ. ಆದರೆ ನಿಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಗುಲ್ಬರ್ಗ ಮತ್ತು ಬೀದರ್ನಲ್ಲಿ ಜನಾಂದೋಲನ ಮಾಡ್ತಾ ಇದ್ದಾರೆ. ಪಾಪ ಹೋಗಲಿ, ಅಡ್ಡಾಡಲಿ, ಸ್ವಲ್ಪ ನೋಡಲಿ, ಕಷ್ಟ ಅದು. ಯಾಕಂದ್ರೆ ಕಷ್ಟ ನೋಡ್ಲಾರ್ದವ್ರಿಗೆ ಗೊತ್ತಾಗೋದಿಲ್ಲ. ನಾವೆಲ್ಲ ಹೊಲ ಮನೆ ಎಲ್ಲ ಅಡ್ಡಾಡಿ ಬಂದಿದ್ದೀವಿ. ಅವ್ರ ಹೊಲಕ್ಕೆ ಹೋಗಿದ್ದೀವಿ, ಅವ್ರ ಮಠಗಳಿಗೆ ಅಡ್ಡಾಡಿದ್ದೀವಿ,
ಅವರು ಎಲ್ಲಿ ರೈತರು ಮತ್ತು ಜನ ಕಷ್ಟದಾಗ ಅದಾರಲ್ಲ ಅವ್ರದ್ದು ಎಲ್ಲ ತಿಳ್ಕೊತ ಪ್ರಯತ್ನ ಮಾಡೀವಿ. ಈಗೇನಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ನನಗೆ, ಎಲ್ಲ ಮುಗಿಸೇ ಬಿಟ್ಟಿವಿ ನಾವು. 2,500 ಪೇಜದ್ದು ನಾವು ಈಗಾಗಲೇ ವಿತ್ ಡಾಕ್ಯುಮೆಂಟ್ ಇದನ್ನು ಕೊಟ್ಟಿದ್ದೀವಿ. ಯಾವ ಜಿಲ್ಲಾಧಿಕಾರಿ ಇದ್ದಾಗ ಎಷ್ಟಾಗಿದೆ, ಏನಾಗಿದೆ, ಇದರಿಂದ ಏನು ನಮ್ಮ ರೈತರಿಗೆ, ಮಠ ಮಾನ್ಯಗಳಿಗೆ. ನೋಡಿರಿ, ಈ ದೇಶಕ್ಕೆ ನಾವು ಇಸ್ಲಾಮನೇ ಬಂದಿರಲಿಲ್ಲ, ಅಂಥ ದೇವಸ್ಥಾನಗಳನ್ನು ಸಹ ಇವತ್ತು ವಕಾಫತ್ ಮಾಡಿದ್ದಾರೆ. ಇದನ್ನೆಲ್ಲ ಹೇಳಿದ್ದೀವಿ. ಇದನ್ನೆಲ್ಲನೂ ನಿನ್ನೆ ಸುಮಾರು 2 ಗಂಟೆ ಮತ್ತು ಇವತ್ತು 11:30ವರೆಗೆ ಜಾಯಿಂಟ್ ಸೆಕ್ರೆಟರಿ ಅವರಿಗೆ ನಮ್ಮ ತಂಡ ಭೇಟಿ ಆಗ್ತಾಯಿದೆ. ನಾಳೆ ಪಾರ್ಲಿಮೆಂಟ್ರಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಸಭೆ ಇದೆ 4 ಗಂಟೆಗೆ, ಅಲ್ಲಿಯೂ ಸಹ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ. ನೀವು ಡಾಮಿನೇಟೆಡ್ ಆಗ್ಬಿಡ್ತೀರಿ ಅನ್ನೋ ಕಾರಣಕ್ಕೆ ಈಗ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಯಾವುದು ರೀ ವಿಜಯೇಂದ್ರ ಅವರು? ಡಾಮಿನೇಟ್ ಅತ್ತಿಲ್ರಿ, ನಾವು ವಿದೌಟ್ ಅಡ್ಜಸ್ಟ್ಮೆಂಟ್ ಹೋರಾಟ ಮಾಡ್ತಾಯಿದ್ದೀವಿ. ಹೀಗಾಗಿ ರಾಜ್ಯದ ಜನರಿಗೆ ಗೊತ್ತಾಗಿದೆ ಯಾಕಪ್ಪ ಮೊದಲೇ ಇವರೇ ಧ್ವನಿ ತೆಗೆದರು. ಅದು ರಾಜ್ಯದ ಜನ ಹುಷಾರಿದ್ದಾರೆ, ರಾಜ್ಯದ ಜನ ಎಲ್ಲ ಗೊತ್ತಾಗ್ತಾಯಿದೆ. ಹೀಗಾಗಿ ಪಾಪ ಅವರು ಇಲ್ಲ ಭಾಳ ದಿವಸ ದೂರ ಉಳಿದವ್ರೆ. ಯಾಕಂದರೆ ನೇರವಾಗಿ ಇನ್ನೂ ತನ ವಕಫ್ ಹೋರಾಟನ ಎಲ್ಲಿ ಭಾಗವಹಿಸಿಲ್ಲ, ಇದೇ ಫಸ್ಟ್ ಇರಬೇಕು. ಮೊನ್ನೇನೋ ಭಾರತೀಯ ಕಿಸಾನ್ ಸಂಘದ ಒಂದು ಬಿಟ್ಟರೆ ಬರೀ ಸಮಿತಿ ಮಾಡೋದು 3 ತಂಡ 2 ತಂಡ, ಅವ್ರ ತಂಡದವ್ರು ಹೋದ್ರೋ ಬಿಟ್ಟರೋ ಏನು ಗೊತ್ತಿಲ್ಲ. ಈಗ ಪಾಪ ನಮ್ಮ ರಾಜ್ಯಾಧ್ಯಕ್ಷಗೆ ಈಗ ಜ್ಞಾನೋದಯ ಹೋಗ್ಯಾರ, ಒಳ್ಳೆಯದಾಗಲಿ, ಪಕ್ಷವನ್ನು ಅಡ್ಜಸ್ಟ್ಮೆಂಟ್ ರಹಿತವಾಗಿ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ. ಸರ್, ನಿನ್ನೆ ಉಸ್ತುವಾರಿ ಅವರು ಹೇಳ್ತಾ ಇದ್ರು, ನೀವು ಬಂದಿರೋದು ನಮಗೆ ಗೊತ್ತೇ ಇಲ್ಲ, ಕರ್ನಾಟಕದಲ್ಲಿ ಏನೂ ಇಲ್ಲ ಅಂತ. ನಾವು ಬಂದಿದ್ರೆ ನಮ್ಮದು ಯಾರಿಗೆ ಏನು ಹೇಳಬೇಕಾಗೈತಿ ನಾವು ಅವ್ರಿಗೆ ಹೇಳಕ್ಕೆ ಹೋಗಿವಿ. ಯಾರಿಗೆ ಹೇಳೋದ್ರಿಂದ ಏನೂ ಲಾಭ ಇಲ್ಲಲ್ಲ, ಅಂಥವ್ರಿಗೆ ಹೇಳೋದ್ರಿಂದ ಏನು ಲಾಭ ಅಂತ ನಾವು ತಿಳ್ಕೊಂಡ್ವಿ. ಲಾಭ ಆಗ್ಬೇಕಲ್ಲ, ಅದರಿಂದ ಆ್ಯಕ್ಷನ್ ಆಗಬೇಕು. ನಾವು ಏನು ಕೊಟ್ಟಿದ್ದಕ್ಕೆ ಆ್ಯಕ್ಷನ್ ಆಗ್ತಿದ್ರೆ ಅಲ್ಲಿ ಹೋಗಿವಿ, ಅವ್ರಿಗೆ ಹೇಳಿವಿ ಯಾಕೆ ವಕಫದ್ದು ಆ್ಯಕ್ಷನ್ ಆಗ್ತದೆ ಅಂತೇಳಿ ತಿದ್ದುಪಡಿ ಐತೆ, ಅದಕ್ಕೆ ಹೋಗಿದ್ದೀವಿ. ಮತ್ತು ಯಾರಿಗೆ ಕಿವಿ ಮುಟ್ಟಿಸ್ಬೇಕು, ಯಾರು ನ್ಯೂಟ್ರಲ್ ಅದಾರ ಅವ್ರ ಕಡೆ ಹೋಗಿವಿ. ಯಾವ ಬಣನೂ ಇಲ್ಲ, ಬಿಜೆಪಿ ಒಂದೇ ಬಣ, ಇದಂತ ಸಣ್ಣ ಪುಟ್ಟ ವಿಚಾರಗಳು ಆಗ್ತಾನೆ. ಪಾಪ ಅವ್ರಿಗೆ ಅನ್ಸಿರ್ಬೇಕು, ಹಂಗೆ ಅವ್ರ ಗಮನಕ್ಕೆ ಬಂದಿರ್ಲಿಕ್ಕೆಲ್ಲ ಪಾಪ. ಇದರಿಂದ ಬಿಜೆಪಿ ಮೇಲೆ ಏನು ಪರಿಣಾಮ ಬೀರೋದೇ ಇಲ್ಲ ಅಂತ ಹೇಳ್ತಾರೆ. ಹೌದ್ರಾ? ಅವ್ರು ಅಲ್ಲೇ ಕೊಂಡ್ರಲ್ಲ ಅಕ್ಕ, ಪರಿಣಾಮ ಬೀರೋದಿಲ್ಲ ಅಂದ್ರೆ ನಾವೆಲ್ಲ ಅವ್ರ ಬಳಿ ಹೋಗಿ ನಾವು ಅಪಾಯಿಂಟ್ಮೆಂಟು ಬೇಡಿಯಲ್ಲ ಅವ್ರದ್ದು. ಅವರಿಂದ ಏನು ಸಮಸ್ಯೆ ಇತ್ಯರ್ಥ ಆಗಲ್ಲ ಅಂತ ನಿಮ್ಮ ಅಭಿಪ್ರಾಯನ? ಇಲ್ಲ, ನಾವು ನೋಡ್ರಿ ಈಗ ಶಿಸ್ತು ಸಮಿತಿಯವ್ರು ನಮ್ಗೆ ನೋಟಿಸ್ ಕೊಟ್ಟಾರೆ. ಅಲ್ಲಿಂದ ನಿನ್ನೆ ಮಧ್ಯಾಹ್ನದಾಗ ಬೊಮ್ಮಾಯಿಯವರಿಗೆ, ಸೋಮಣ್ಣವರಿಗೆ, ಡಾಕ್ಟರ್ ಸುಧಾಕರ್ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರೇ ಫೋನ್ ಮಾಡಿ ನಮ್ಮ ಮುಂದೆನೇ, ನಾವು ಅಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಊಟಕ್ಕೆ ಹೋಗಿದ್ವಿ, ಅವರು ಅಲ್ಲಿದ್ದರು. ಹಿಂಗೆ ಮಾತಾಡ್ತಾನೆ ಅವ್ರು ಅರ್ಜೆಂಟ್ ನೀವು ಬರಬೇಕು 3 ಗಂಟೆಗೆ ಅಂತೇಳಿ ರಾಷ್ಟ್ರೀಯ ಅಧ್ಯಕ್ಷರು ಫೋನ್ ಮಾಡಿದ್ರು. ಅವ್ರು 3 ಜನರನ್ನ ಮತ್ತು ಕೆಲವೇ ನಾಯಕನ ಕರೆದು ಮಾತಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ರಾಧಾಮೋಹನ್ ದಾಸರನ್ನ ಏನು ಉಪಸ್ಥಿತಿ ಇರಲಿಲ್ಲ. ಅದಕ್ಕೆ ಇದನ್ನು ರಾಧಾಮೋಹನ್ ದಾಸರನ್ನ ಬಿಟ್ಟು ಏನೇನು ನಡೆದಿದೆ ಕರ್ನಾಟಕದಲ್ಲಿ ಕೇಳಲಿಕ್ಕೆ ಕರೆದಾರೆ. ಸರ್, ಈಗ ಆರ್ ಅಶೋಕ್ ಅವರು ಕೂಡ ಬರ್ತಾ ಇದ್ದಾರೆ, ಇದೇ ವಿಚಾರ ಚರ್ಚೆ ಮಾಡೋಕೆ ಏನಾದ್ರು ಬರ್ತಾ ಇದ್ದಾರೆ ಅಥವಾ ನಿಮಗೇನಾದ್ರು ಗೊತ್ತಾ ಅವ್ರು ಬರ್ತಿರೋದು? ಎಲ್ಲ ಆರ್ ಅಶೋಕ್ ಅವರು ನೋಡಿ, ಅವರು ಒಬ್ಬ ಪಕ್ಷದ ಒಂದು ಪ್ರಮುಖ ಹುದ್ದೆಯಲ್ಲಿದ್ದವರು. ಅವ್ರ ಬಳಿ ಕೆಲವೊಂದು ಭಾವನೆ ಇದೆ. ಅವ್ರಿಗೆ ಹೇಳಬೇಕಾಗಿದೆ ಏನಂತೇಳಿ, ಹಿಂಗೆ ನಡೆದಂತೇಳಿ. ನನಗನ್ನಿಸಿದ ಆರ್ ಅಶೋಕ್ ಅವರು ಪಕ್ಷದ ಹಿತದೃಷ್ಟಿಯಿಂದ ಗಟ್ಟಿಯಾಗಿ ಈ ಸಲ ಹೇಳ್ತಾರೆ. ಅವ್ರಿಗೂ ಪಕ್ಷ ಉಳಿಬೇಕನ್ನುವಂಥ ಕಳಕಳಿಯಿಂದ ಬರ್ತಾ ಇದ್ದಾರೆ. ಸರ್, ಈಗ ರಾಜನಾಥ್ ಸಿಂಗ್ ಅವರು ಮಧ್ಯಸ್ಥಿಕೆ ವಹಿಸಿ ಈ ಒಂದು ಭಿನ್ನಮತವನ್ನು ಶಮನಗೊಳಿಸ್ತಾರೆ ಅನ್ನುವಂಥದ್ದು ಚರ್ಚೆ ಆಗ್ತದೆ. ಇಲ್ಲ, ರಾಜನಾಥ್ ಸಿಂಗ್ ಅವರು ಏನದಾರಲ್ಲ, ಅವ್ರ ಬಗ್ಗೆ ಭಾಳ ಗೌರವ ಇದೆ. ನಮ್ಮ ದುರ್ದೈವ ಅಂದರೆ ಅರುಣ್ ಜೇಟ್ಲಿ ಅವರು ಇದ್ದರು, ಪಾಪ ಅವರು ಹೋದ್ಮೇಲೆ ನಾವು ರಾಜನಾಥ್ ಸಿಂಗರು ಭಾಳ ಹಿರಿಯರು, ರಾಷ್ಟ್ರೀಯ ಅಧ್ಯಕ್ಷರು, ಆ ಕೆಲಸ ಮಾಡೋವಂಥವ್ರು. ಅವ್ರ ಬಳಿ ನಾವು ನಮ್ಮ ನೋವನ್ನು ತೋಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟರು. ಸುಮಾರು 15 ನಿಮಿಷ ನಾವು ಅವ್ರ ಮುಂದೆ ಎಲ್ಲನೂ ಹೇಳಿದ್ದೇವೆ. ವಕಫ್ ಆಯಿತು ಮತ್ತು ಪಕ್ಷದ ಆಂತರಿಕ ವಿಚಾರ.